ಈ BPL ಕಾರ್ಡ್ ನೀವು ಪಡೆಯಬೇಕು ಅಂತಂದರೆ ಏನು ಅರ್ಹತೆ? ನಂಬರ್ 1, ವಾರ್ಷಿಕ ಆದಾಯ 1,20,000 ಇರಬೇಕು. ವಾರ್ಷಿಕ ಆದಾಯ 1,20,000 ಅಂದರೆ ನಿಮಗೆ ನೀವು 10,000 ರೂಪಾಯಿ ತಿಂಗಳಿಗೆ ದುಡಿತಾ ಇದ್ದೀರಿ ಅಂತಂದರೂ ಕೂಡ ನಿಮಗೆ ಸಿಗತ್ತೆ. ಅದಕ್ಕಿಂತ ಜಾಸ್ತಿ ಆದರೆ ಸಿಗೋದಿಲ್ಲ. 1,20,000 ಡಿವೈಡೆಡ್ ಬೈ 12, 10,000 ಬಂತು. ನಿಜವಾಗಿ ಅದನ್ನು ಜಾಸ್ತಿ ಮಾಡಬೇಕು. ಅರ್ಜಿದಾರರು ಕರ್ನಾಟಕದ ನಿವಾಸಿ ಆಗಿರಬೇಕು. ಅದು ಎಲ್ರಿಗೂ ಗೊತ್ತಿರುವಂಥದ್ದೇ, ಕರ್ನಾಟಕದ ನಿವಾಸಿ ಆಗಿರಬೇಕು. ಅರ್ಜಿದಾರರು ಆದಾಯ ತೆರಿಗೆ ಪಾವತಿ ಮಾಡ್ತಾ ಇರಬಾರ್ದು. ಆದಾಯ ತೆರಿಗೆ ಪಾವತಿ ಅಂದರೆ ನಾವು ಹೇಳಿದ್ವಲ್ಲ 5% ಮತ್ತೊಂದು % ಇಲ್ಲಿಗೆ ತನಕ ಬರುತ್ತೆ ಅಂತೇಳಿ. ಕೆಲವರು ಪಾವತಿ ಮಾಡ್ತಾ ಇರ್ತಾರೆ. ಪಾವತಿ ಮಾಡೋರು ಅಕ್ಕಿ ತಗೊಳ್ತಾ ಇದ್ದಾರೆ ಅಂತಂದರೆ ಅವ್ರದ್ದು ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿ ಇದೆ ಅಂತ ಪ್ರೂವ್ ಆಗೋಯ್ತು. ಆಯಿತಾ? ಇನ್ನು ಸರ್ಕಾರಿ ನೌಕರರು ಕೂಡ ಅರ್ಜಿ ಸಲ್ಲಿಸುವಂತಿಲ್ಲ. ಯಾಕೆ ಸರ್ಕಾರಿ ನೌಕರರು ಅರ್ಜಿ ಸಲ್ಲಿಸುವಂತಿಲ್ಲ ಅಂತ ನೀವು ಕೇಳ್ಬೋದು. ಸರ್ಕಾರಿ ನೌಕರರಲ್ಲಿ ಬಡವರಿಲ್ವಾ ಅಂತಲೂ ನೀವು ಕೇಳ್ಬೋದು. ನೋಡಿ, ಮಿನಿಮಮ್ ವೇಜಸ್ಸೇ 27,000 ಇದೆ ಸರ್ಕಾರಿ ನೌಕರರು. ಮಿನಿಮಮ್ ಅಂದರೆ ತಿಂಗಳಿಗೆ 27,000. 1,20,000 ಅಂತಂದರೆ ತಿಂಗಳಿಗೆ 10,000. 27,000 ಅಂದರೆ ಎಷ್ಟಾಯಿತು? ಸೊ ಅವರು ಕೂಡ ಕೆಲವು ಟ್ಯಾಕ್ಸ್ ಕಟ್ಟೋರಿದ್ದಾರೆ, ಅವರಿಗೆ ಇಲ್ಲ. ಕೆಲವರು ಮಾಡಿಕೊಂಡಿದ್ದಾರೆ, ಅದು ಕ್ಯಾನ್ಸಲ್ ಆಗುತ್ತೆ. ಉದ್ಯಮ, ನಿಗಮ, ಮಂಡಳಿ ಉದ್ಯೋಗಿ ಆಗಿರಬಾರದು. ಸಹಕಾರಿ ಸಂಸ್ಥೆಗಳ ಕಾಯಂ ಉದ್ಯೋಗಿ ಆಗಿರಬಾರ್ದು. ಅರೆಕಾಲಿಕ ಅಥವಾ ಏನು ಗುತ್ತಿಗೆ ಆಧಾರ ಇವ್ರಿಗೆ ನಡೆಯುತ್ತೆ. ಕಾಯಂ ಇಲ್ಲ, ಪರ್ಮನೆಂಟ್ ಕೆಲಸಗಾರರಿಗಿಲ್ಲ. ವೈದ್ಯರು, ವಕೀಲರು ಮತ್ತು ಲೆಕ್ಕ ಪರಿಶೋಧಕ ಆಗಿರಬಾರ್ದು. ಲೆಕ್ಕ ಪರಿಶೋಧಕ ಅಂದರೆ CA. ಇವರು 1 ಲಕ್ಷಕ್ಕೆ, ಅವರು ವೈದ್ಯರು, ವಕೀಲರು ಬೇರೆ ಬೇರೆ ರೀತಿಯಲ್ಲೂ ದುಡಿಬೋದು. ಈಗ ಒಬ್ಬ ವಕೀಲನಿಗೆ ತುಂಬ ಕೆಲಸ ಇಲ್ಲದೇ ಇದ್ದರೂ ಕೂಡ ಈ ಅಫಿಡವಿಟ್ ಮಾಡ್ತಾನೋ ಅವ್ರು ಮಾಡ್ತಾರೆ, ಏನೋ ಮಾಡ್ತಾರೆ. ವೈದ್ಯರು ಅಷ್ಟೇ. ವೈದ್ಯರಿಗೆ ಇಲ್ಲೇನೂ ನಡೀತಿಲ್ಲ ಅಂತಂದರೆ ಲೋಕಲ್ ಮನೆಯಲ್ಲೇ ಒಂದು ಕ್ಲಿನಿಕ್ ಹಾಕ್ಕೊಂಡ್ರು ಕೂಡ ದಿವಸಕ್ಕೆ 5 ಜನ ಬಂದರು, 100 ರೂಪಾಯಿ 5 ಜನ ಬಂದರೂ ಕೂಡ 5 3 15 ಹೇಳಿದ್ದು ನಾನು. ಇನ್ನು ಅನುದಾನಿತ, ಅನುದಾನ ರಹಿತ ಶಾಲೆಗಳ ನೌಕರರಿಗೂ ಕಷ್ಟ ಇದೆ. MNC ಕಂಪನಿಗಳ ಉದ್ಯೋಗಿಗಳಿಗೂ ಕಾರ್ಡ್ ಸಿಗಲ್ಲ. MNC ಅಂದರೆ ಮಲ್ಟಿ ನ್ಯಾಷನಲ್ ಕಂಪನಿ, ದೊಡ್ಡ ದೊಡ್ಡ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾರಲ್ವಾ, ಅವ್ರಿಗಿಲ್ಲ. 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದಿರಬಾರ್ದು. ಅದಕ್ಕಿಂತ ಜಾಸ್ತಿ ಇದ್ದರೆ ಅವ್ರಿಗೂ ಇಲ್ಲ. ಸಿಟಿಯಲ್ಲಿ 1,000 ಚದರ ಅಡಿ, 1,000 ಸ್ಕ್ವೇರ್ ಫೀಟ್ ಮನೆ ಹೊಂದಿರಬಾರದು ಸ್ವಂತದ್ದು. 100 CCಗಿಂತ ಅಧಿಕ CC ಇರುವ ವಾಹನ ಇರಬಾರದು. ಆದರೆ ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಹೊಂದಿರುವಂತಿಲ್ಲ. ವೈಟ್ ಬೋರ್ಡ್ ಅಂತಂದರೆ ನಿಮಗೆ ಸ್ವಂತ ವಾಹನ ಯಾವುದಾದ್ರೂ ಇದ್ದರೆ, ಯಾವುದೇ ವಾಹನ ಸ್ವಂತ ವಾಹನ ಇದ್ದರೆ ನಿಮಗೆ ಸಿಗೋದಿಲ್ಲ. ಆಟೋ ರಿಕ್ಷಾ, ಟ್ರ್ಯಾಕ್ಟರ್, ಟ್ಯಾಕ್ಸಿ, ಕ್ಯಾಬ್ ಇದ್ದರೆ ಚಿಂತೆ ಇಲ್ಲ. ಆದರೆ ನಿಮಗೆ ಟ್ರ್ಯಾಕ್ಟರ್ ಇದೆ ಅಂತ ಅಂದ್ಬಿಟ್ಟು ಏನು ಕ್ಯಾನ್ಸಲ್ ಆಗಲ್ಲ. ತಿಂಗಳ ಬಿಲ್, ತಿಂಗಳಿಗೆ 450ಕ್ಕಿಂತ ಹೆಚ್ಚು ಕರೆಂಟ್ ಬಿಲ್ ಕಟ್ಟಿದರೂ ಕೂಡ ಕಾರ್ಡ್ ರದ್ದಾಗತ್ತೆ. ಇವಿಷ್ಟು ಅರ್ಹತೆ. ಮುಂದೆ BPL ಕಾರ್ಡ್ ವಿಚಾರ. ಕಳೆದ ವಾರವೆಲ್ಲ ನಾವು ವಕ್ಫ್ ಹೇಳ್ತಾ ಇದ್ವಿ. ಈ ವಾರ BPL ಕಾರ್ಡ್ ರದ್ದು. ಒಂದು ಕಡೆ ಸರ್ಕಾರ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇರಲಿಲ್ಲ, ಈಗ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ಸದ್ದಿಲ್ಲದೆ BPL ಕಾರ್ಡ್ ರದ್ದಾಗ್ತಾ ಇದೆ. ಇದು ನಿಜ. BPL ಕಾರ್ಡ್ ಆಪರೇಷನ್ಗೆ ಇಳಿದಿದೆ ಸರ್ಕಾರ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಲಕ್ಷಾಂತರ BPL ಕಾರ್ಡ್ಗಳನ್ನು ಪತ್ತೆ ಮಾಡಿ ರದ್ದು ಮಾಡಿದೆ. BJP ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಕೊನೆಗೂ CM ಸಿದ್ದರಾಮಯ್ಯ ಈ ವಿಚಾರಕ್ಕೆ ಕಣ್ಣು ಬಿಟ್ಟಿದ್ದಾರೆ. ಯಾರ್ದು ರದ್ದಾಗತ್ತೆ, ಯಾರ್ದು ರದ್ದಾಗೋದಿಲ್ಲ ಎಲ್ಲವನ್ನೂ ಹೇಳಿದ್ದಾರೆ. ಇವತ್ತು ನಾನು ಕೂಡ ನಿಮಗೆ ಯಾರ BPL ಕಾರ್ಡ್ ರದ್ದಾಗತ್ತೆ, ಯಾರು ಸೇಫ್, ಒಂದು ವೇಳೆ ಈಗಾಗಲೇ ರದ್ದಾಗಿದ್ದರೆ ಅವರು ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೀನಿ. ಮೊದಲು ಈ ರಿಪೋರ್ಟ್ ನೋಡಿ. ರಾಜ್ಯದಲ್ಲಿ ಲಕ್ಷ BPL ಕಾರ್ಡ್ ರದ್ದು. ಕೊನೆಗೂ ಕಣ್ಣು ಬಿಟ್ಟ ಮುಖ್ಯಮಂತ್ರಿ ಸಿದ್ದು. ಕರ್ನಾಟಕದಲ್ಲಿ ಅನರ್ಹ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲು ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದೆ. ಸದ್ದಿಲ್ಲದೆ ಬೃಹತ್ ಆಪರೇಷನ್ಗೆ ಇಳಿದಿದೆ. ಹಲವು ಜಿಲ್ಲೆಗಳಲ್ಲಿ ಲಕ್ಷಾಂತರ BPL ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವಾಗ ಬಿಜೆಪಿ ನಾಯಕರು ಸಮರ ಸಾರಿದ್ರು, ಆಹಾರ ಮಂತ್ರಿ KH ಮುನಿಯಪ್ಪ ಸ್ಪಷ್ಟನೆ ಕೊಟ್ಟರು. ಯಾವುದೇ ಕಾರ್ಡ್ ರದ್ದಾಗಿಲ್ಲ, ಅನರ್ಹ ಮಾತ್ರ.
ಯಾವುದೇ ಅರ್ಹ BPL ಅಥವಾ APL ಕಾರ್ಡ್ಗಳನ್ನು ರದ್ದುಪಡಿಸಿರುವುದಿಲ್ಲ. ಇದು ನಾನು 3 ದಿನದಿಂದ ಹೇಳ್ತೀನಿ, ಇವತ್ತು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. BPL ಕಾರ್ಡ್ ಹೊಂದಿದ್ದ ಪಡಿತರ ಚೀಟಿ ಮಾನದಂಡಗಳ ಅನ್ವಯ ಪರಿಶೀಲಿಸಲಾಗಿ ಅನರ್ಹರೆಂದು ಕಂಡುಬಂದ BPL ಕಾರ್ಡ್ದಾರರನ್ನು APLಗೆ ಸೇರಿಸಲಾಗಿದೆ. ಚಿಂತೆ ಬಿಡಿ, ರದ್ದಾದ ಕಾರ್ಡ್ ಮತ್ತೆ ಬರುತ್ತೆ. ಮತ್ತೆ APL ಅವರು ಯಥಾಸ್ಥಿತಿಯಲ್ಲೇ ಇರ್ತಾರೆ. ಯಾರ್ಯಾರು BPLಲ್ಲಿರೋರು APLಗೆ ಹೋಗಿದ್ದಾರೆ, ಯಾರಿಗೆ ನಿನ್ನೆ ಮೊನ್ನೆ ಎಲ್ಲ ಮಾಧ್ಯಮದ ಮುಂದೆ ಹೋಗಿ ನಮಗೆ ಕಾರ್ಡ್ ಇಲ್ಲ, ನಮ್ಮ ಮನೆಯಲ್ಲಿ ಗಂಡಸರಿಲ್ಲ, ನಮ್ಮ ಮನೆಯಲ್ಲಿ ದುಡಿಯೋರಿಲ್ಲ, ನಮಗೆ ಕಾರ್ಡ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ಅವರೆಲ್ರಿಗೂ ಕೂಡ ಲಾಗಿನ್ಗೆ ವಾಪಸ್ ತಂದು 1 ವಾರದಲ್ಲಿ ಅದನ್ನೆಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವರೆಲ್ರಿಗೂ ಅಕ್ಕಿ ಕೊಡ್ತೀವಿ. ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನೂ ತೆಗಿಬೇಡಿ ಅಂತ ಹೇಳಿದ್ರು. ಡಿಕೆಶಿ ಅಶೋಕ್ ಮಧ್ಯೆ ರೇಷನ್ ಕಾರ್ಡ್ ಫೈಟ್. ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಯಾವ BPL ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ಯಾಕೆ ಅರ್ಜಿ ಹಾಕಬೇಕು? ರದ್ದು ಮಾಡಿದವ್ರು ನೀವು, ಅನ್ಯಾಯ ಮಾಡಿದವ್ರು ನೀವು, ಮೋಸ ಮಾಡಿದವ್ರು ನೀವು. ಅರ್ಜಿ ಯಾಕೆ ಹಾಕಬೇಕು? ಅರ್ಜಿ ಹಾಕೋ ಪ್ರಶ್ನೆನೇ ಇಲ್ಲ. ಅವ್ರಿಗೆಲ್ಲ ಹಂಗೆ ರಿಟೈನ್ ಮಾಡಬೇಕು. ಯಾರ್ದಾರ ನಿಮ್ಗೆ ಡೌಟ್ ಇದ್ದರೆ ಅವ್ರಿಗೆ ನೋಟಿಸ್ ಕೊಟ್ಟು ದಾಖಲೆಗಳನ್ನು ತರಿಸ್ಕೊಂಡು ಅವ್ರ ಮನೆ ಬಾಗಿಲಿಗೆ ಬಂದು ಇನ್ಸ್ಪೆಕ್ಷನ್ ಮಾಡಿ ರದ್ದು ಮಾಡಿಬೇಕಾದ್ರೆ. ಮಾತೆತ್ತರೆ ಏನು ಸಾಹುಕಾರಗಳು ಕೊಡೋ? ನಿನ್ನ ಯಾರು ಕೇಳಿದ್ರಪ್ಪ ಸಾಹುಕಾರ ಕೊಡು ಅಂತ? ಯಾರನ್ನ ಅರ್ಜಿ ಹಾಕಿದ್ರ ಬಂದು ನಿನಗೆ? ಕೂಲಿ ಕೆಲಸ ಮಾಡುವ ಮಹಿಳೆ ಕಾರ್ಡ್ ರದ್ದು. ಮಂಡ್ಯದ ಗಾಂಧಿನಗರದ ರೇಣುಕಾ ಎಂಬ ಮಹಿಳೆಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಟ್ಯಾಕ್ಸ್ ಕಟ್ತೀರಾ ಎಂದು BPL ಕಾರ್ಡ್ ಅನ್ನ APLಗೆ ಪರಿವರ್ತನೆ ಮಾಡಿದೆ. ಅಸಲಿಗೆ ರೇಣುಕಾ ಕೂಲಿ ಕೆಲಸ ಮಾಡ್ತಾರೆ. ನಾವು ಮನೆ ಕೆಲಸ ಮಾಡ್ತೀವಿ. ನನಗೆ 2 ಗಂಡು ಮಕ್ಕಳವ್ರೆ, ಗಂಡ ಇಲ್ಲ. 2 ಗಂಡು ಮಕ್ಕಳು ಕೂಲಿ ಕೆಲಸ ಮಾಡ್ತಾರೆ. ಈಗ ನಮಗೆ ರೇಷನ್ ಕಾರ್ಡ್ ಇಲ್ಲ, 2 ತಿಂಗಳಿಂದ ಅಕ್ಕಿ ಇಲ್ಲ. ಅಕ್ಕಿ ಇಲ್ದೇನೆ ನಮಗೆ ತುಂಬ ಹಿಂಸೆ ಆಯ್ತೈತೆ. ಅಕ್ಕಿ ಇದ್ದಿದ್ರೇನೋ ಎಷ್ಟೋ ಹೆಂಗೋ ಮಾಡ್ಕೊತಿದ್ದೋ. ರೇಷನ್ ಕಾರ್ಡ್ ಗೊಂದಲಕ್ಕೆ ನಾನೇ ಹೊಣೆ. 7 ವಾರದೊಳಗಡೆ ಅದೇ ಐಡಿಯಲ್ಲಿ BPL ಕಾರ್ಡ್ ಕೊಡ್ತೀವಿ ಅಂತ ಮುನಿಯಪ್ಪ ಒಪ್ಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. BPL ಬಿಲೋ ಪಾವರ್ಟಿ ಲೆವೆಲ್, ಬಡತನ ರೇಖೆಗಿಂತ ಕೆಳಗಿರುವವರು. ಸರಿಸುಮಾರು ಅದು ಕುಟುಂಬದ ಲೆಕ್ಕ ಬರುತ್ತೆ. ಕರ್ನಾಟಕದಲ್ಲಿ 5.5 ಕೋಟಿ 6 ಕೋಟಿ ಜನಸಂಖ್ಯೆ ಇದೆ. ಕುಟುಂಬಗಳಿರೋದು 2 ಕೋಟಿ ಮಾತ್ರ. ಅರ್ಥ ಆಯ್ತಾ ನಿಮಗೆ? ಕುಟುಂಬಗಳಿರೋದು 2 ಕೋಟಿ ಮಾತ್ರ. 2 ಕೋಟಿ ಮನೆ ಇರ್ಬೋದು. ಅರ್ಥ ಆಯ್ತಾ? ಅಂದರೆ ಒಂದು ಮನೆಯಲ್ಲಿ 5 ಜನ, ಗಂಡ ಹೆಂಡತಿ, 2 ಮಕ್ಕಳು, ತಂದೆ ತಾಯಿ, ಈ ಥರ. ಓಕೆ, ಅದರಲ್ಲಿ 1,37,00,000 BPL ಕುಟುಂಬಗಳಿದೆ. 1,37,00,000. ಅಂದರೆ BPL ಅಂತಂದರೆ ಅವರ ಆದಾಯ. ನೀವು ಗಮನ ಹರಿಸ್ಬೋದು ಬಡವರೆಷ್ಟಿದ್ದಾರೆ ಅಂತ. ಇದು ಸಂಖ್ಯೆ ಏಕ್ದಮ್ ಪರ್ಫೆಕ್ಟ್ ಅಲ್ಲದೇ ಇದ್ದರೂ ಕೂಡ ಒಂದು ರೀತಿಯಲ್ಲಿ ಹತ್ರ ಬರುತ್ತೆ. ಬಡವರು ಇದ್ದಾರೆ.